ದಲ್ಲಿ ಕಂಬಳ ಸಮರ, ಸಂಸ್ಕೃತಿಗಳ ಸಂಘರ್ಷ, ಪರ ವಿರೋಧ, ರಾಜ ಮನೆತನದ ವಿರೋಧ ಏನ್ ಮಾಡುತ್ತೆ ಸರ್ಕಾರ? ದಸರಾದಲ್ಲಿ ಕಂಬಳ ಕದನ. ಮೈಸೂರು ದಸರಾದಲ್ಲಿ ಕಂಬಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೊಂಥರ ಸಂಸ್ಕೃತಿಯ ಸಂಭ್ರಮ ಅಂತ ಹೇಳ್ಬೇಕು ಇಂಟ್ರೊಡ್ಯೂಸ್ ಮಾಡಿದಂತ ಸಂದರ್ಭದಲ್ಲಿ, ಅಥವಾ ಸಂಪ್ರದಾಯಕ್ಕೆ ಧಕ್ಕೆ ಅಂತ ಹೇಳಬೇಕು, ಈ ಪ್ರಶ್ನೆಗಳು ಎದುರಾಗಿದೆ. ಮೈಸೂರಿನ ದಸರಾದ ವೇದಿಕೆಗೆ ಕಂಬಳ ತರಬೇಕಾ ಬೇಡವಾ ಅನ್ನುವಂಥದ್ರ ಬಗ್ಗೆ ಪರ ವಿರೋಧ ಚರ್ಚೆ ಆಗ್ತಾ ಇರುವಂಥದ್ದು, ಕಂಬಳದ ಸಮರ ನಡೀತಾ ಇರುವಂಥದ್ದು. ದಸರಾದಲ್ಲಿ ಕರಾವಳಿ ಕಂಬಳಕ್ಕೆ ಅನುಮತಿ ಕೊಡ್ಲಾಗುತ್ತಾ? ಸಂಸ್ಕೃತಿಗಳ ಸಂಘರ್ಷ ನಡೆದು ಬಿಡುತ್ತಾ? ಜೋರಾಗ್ತಾ ಇದೆ ಪರ ವಿರೋಧ. ಬಿಜೆಪಿದು ಒಂದು ಸ್ಟ್ಯಾಂಡ್ ಇದೆ, ಅಲ್ಲಿ ಕಂಬಳ ಬೇಡ ಅಂತ. ಮೈಸೂರು ದಸರಾದಲ್ಲಿ ಕಂಬಳ ಬೇಡ, ಆಯಾಯ ನೆಲದಲ್ಲಿ ಅದರದ್ದೇ ಆದಂಥ ಸಂಪ್ರದಾಯಗಳಿರ್ತವೆ, ಅಲ್ಲದೇ ಆದಂಥ ಒಂದು ಸಂಸ್ಕೃತಿಗಳಿರ್ತವೆ, ಅಲ್ಲಲ್ಲೇ ಆಚರಣೆ ಆದ್ರೇನೆ ಚಂದ ಅಂತ. ಕರಾವಳಿ ಸಂಸ್ಕೃತಿಯನ್ನ ದಸರಾದಲ್ಲಿ ಪರಿಚಯಿಸಿ ಕಂಬಳದಿಂದ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಸಿಗುತ್ತದೆ ಅಂತ ಹೇಳ್ತಾರೆ. ಯಾವ್ಯಾವ ರೀತಿಯಾಗಿ ಏನೇನು ಉತ್ತೇಜನ ಕೊಟ್ಟಿದೆ ನೋಡಿಲ್ವಾ ಸರ್ಕಾರ? ಮಾಡೋದನ್ನೇ ಮಾಡಲ್ಲ, ಇಲ್ಲದೆ ಅವರದಕ್ಕೆಲ್ಲ ಕೈ ಹಾಕ್ತಾರೆ. ಗ್ರಾಮೀಣ ಕ್ರೀಡೆಗಳಿಗೆ ಮನ್ನಣೆ ನೀಡಿ ಅಂತ ಕೆಲವರು ವಾದವನ್ನ ಮಾಡ್ತಾ ಇದ್ದಾರೆ. ದಸರಾದಲ್ಲಿ ಕಂಬಳಕ್ಕೆ ರಾಜ ಮನೆತನ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಕಂಬಳಕ್ಕೆ ವಿರೋಧ ಅಲ್ಲ, ನಾನು ಆರಂಭದಿಂದಲೂ ಕೂಡ ಹೇಳ್ತಾ ಇದ್ದೀನಿ, ರಾಜ ಮನೆತನದವರೇ ಆಗ್ಲಿ ಬಿಜೆಪಿಯವರೇ ಆಗ್ಲಿ ಕಂಬಳಕ್ಕೆ ವಿರೋಧ ಮಾಡ್ತಾ ಇರುವಂತದ್ದಲ್ಲ. ಆದ್ರೆ ಆ ನೆಲದಲ್ಲಿ ಆ ಸಂಪ್ರದಾಯ ಪಾಲನೆ ಆಗ್ಲಿ, ಮೂಲ ಸ್ವರೂಪವನ್ನ ತಿರ್ಚೋದು ಬೇಡ ಅಂತ. ಮೈಸೂರಿನ ಮೂಲ ಸ್ವರೂಪ ದಸರಾದಿದೆಯಲ್ಲ, ಅದನ್ನ ತಿರ್ಚೋದು ಬೇಡ ಅಂತ ಅವ್ರು ಹೇಳ್ತಾ ಇದ್ದಾರೆ. ಧಾರ್ಮಿಕ ಹಿನ್ನೆಲೆ ಇರುತ್ತೆ, ಅದರದ್ದೇ ಆದಂತ ಒಂದು ಸಂಪ್ರದಾಯ ಇರುತ್ತೆ. ದಸರಾದಲ್ಲಿ ಕಂಬಳ ಬೇಡ ಅಂತ ಯದುವೀರ್ ಹೇಳ್ತಾ ಇದ್ದಾರೆ. ಸಂಪ್ರದಾಯಗಳ ಪರಿಶೀಲನೆ ಅಂತ ಹೇಳ್ತಾ ಇರುವಂತದ್ದು ಮುಖ್ಯಮಂತ್ರಿಗಳು. ಸಂಪ್ರದಾಯದಂತೆ ದಸರಾ ಆಗಬೇಕು ಅಂತ ಹೇಳ್ತಾ ಇದೆ ಬಿಜೆಪಿ. ಮೈಸೂರು ದಸರಾದಲ್ಲಿ ಜೋರಾಗಿದೆ ಕಂಬಳ ಸಮರ. ಬಿಸ್ನೆಸ್ ಆಗ್ಬಾರ್ದಪ್ಪ, ಬಿಸ್ನೆಸ್ ಆಗ್ಬೇಕು, ಆದ್ರೆ ಸಂಪ್ರದಾಯಗಳನ್ನೇ ತಿರುಚಿಬಿಟ್ಟು ಮಾಡೋದಲ್ಲ, ಸಂಸ್ಕೃತಿಗಳನ್ನೇ ತಿರುಚಿಬಿಟ್ಟು ಮಾಡುವಂಥದ್ದಲ್ಲ. ವಿವಿಧತೆಯಲ್ಲಿ ಏಕತೆ ಅನ್ನುವಂಥದ್ದು ಇರಬೇಕು, ಇಲ್ಲ ಅಂತಲ್ಲ. ಆದ್ರೆ ಆಯಾಯ ಭಾಗದಲ್ಲಿ ಇದ್ರೆ ಚಂದ ಅನ್ನುವಂಥದ್ದು ಕೂಡ ಕೆಲವರ ಅಭಿಪ್ರಾಯ ಆಗಿದೆ. ಇನ್ನು ಮೈಸೂರು ದಸರಾದಲ್ಲಿ ಕಂಬಳ ಸಂಘರ್ಷ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವರು ಪರವಾಗಿ ಕೆಲವರು ವಿರೋಧವಾಗಿ ಮಾತನಾಡಿದ್ದಾರೆ. ಯಾರ್ಯಾರು ಏನೇನು ಮಾತನಾಡಿದ ನೋಡೋಣ. 4 ಗಂಟೆಗೆ 10 ನಿಮಿಷಕ್ಕೆ ಅದನ್ನ ಪರಂಪರೆಯನ್ನು ಉಳಿಸ್ಕೊಂಡು ಮಾಡೋಂಥದ್ದು ಸಂಪ್ರದಾಯವಾಗಿ. ಏರ್ ಶೋ ಕೂಡ ಈಗ ಆಹ್ವಾನವನ್ನ ಸೆಂಟ್ರಲ್ ಗೌರ್ಮೆಂಟ್ ಹತ್ರ ರಿಕ್ವೆಸ್ಟ್ ಮಾಡಬೇಕು ಅನ್ನೋದು ಕೂಡ ಒಂದು ಅಭಿಪ್ರಾಯ ಬಂದಿದೆ, ಅದು ಕೂಡ ನಡೆಸ್ತೇವೆ. ಮುಖ್ಯವಾಗಿ ಕಂಬಳ ಎಲ್ಲಕ್ಕಿಂತ ದೊಡ್ಡ ಚರ್ಚೆ ಆಗ್ತಾ ಇರುವಂಥದ್ದು 2 ವಾರದಿಂದ. ನಾವು ಹೇಳಿದ್ವಿ, ಇಲ್ಲಿ ಮೈಸೂರು ನಮಗೆ ಭಾಳ ಕರಾವಳಿ ಭಾಗದ ಎಲ್ಲ ಇಡೀ ಸಾಂಸ್ಕೃತಿಕ ಕ್ರೀಡೆಗೂ ಕೂಡ ಭಾಳ ದೊಡ್ಡ ಗೌರವ ಇದೆ ಮೈಸೂರಲ್ಲಿ. ಆದರೆ ನಮ್ದು ಏನಂದರೆ ದಸರಾ ಸಮಯದಲ್ಲಿ ಇದು ಯಾಕೆ ಬೇಕು ಅಂತ. ನೀವು ಬರೀ ಇದು ಒಂದು ಹೊಸ ಆಕರ್ಷಣೆ ಅಥವಾ ಹೊಸ ಒಂದು ಪ್ರದರ್ಶನೆಗೋಸ್ಕರ ಇವತ್ತು ಮೈಸೂರು ದಸರಲ್ಲಿ ಸೇರಿಸಿ ಇದು ಯಾವುದೇ ರೀತಿ ನಮಗೆ ಅವಶ್ಯಕತೆ ಇಲ್ಲ, ಅನವಶ್ಯಕವಾದಂಥ ಒಂದು ಬೆಳವಣಿಗೆ ಅಂತ ನಾವು ಅಲ್ಲಿ ಹೇಳಿದ್ದೀವಿ. ಮುಖ್ಯಮಂತ್ರಿ ಇದನ್ನ ತೀರ್ಮಾನ ಮಾಡಿ ರದ್ದು ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿದ್ದೀನಿ. ಕರಾವಳಿ ಮಟ್ಟದಲ್ಲಿ ನಾವು ದೊಡ್ಡ ಕಾರ್ಯಕ್ರಮ ಮಾಡಲಿ, ಮೈಸೂರಿನವರೇ ಬಂದು ಕೈ ಜೋಡಿಸ್ಬಿಟ್ಟು ನಾವೆಲ್ಲರೂ ಕೂಡ ಅದಕ್ಕೆ ನಮ್ಮ ಬೆಂಬಲ ಮತ್ತು ಪ್ರೋತ್ಸಾಹ ಕೊಡೋಣ. ಕೂಡ ದಸರಾದಲ್ಲಿ ಒಂದು ಈ ಕಂಬಳವನ್ನು ತೋರಿಸಬೇಕು. ಕಳೆದ ಬಾರಿಯೇ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಇದನ್ನು ಮಾಡಬೇಕು ಅನ್ನೋ ಒಂದು ಆಶಯವನ್ನು ವ್ಯಕ್ತಪಡಿಸಿದ್ರು. ದಿನ ಸಮಯ ನಮಗೆ ಸಾಕಾಗಲಿಲ್ಲ, ಅದಕ್ಕಾಗಿ ಈ ವರ್ಷ ಮಾಡಬೇಕು ಅಂತ ಹೇಳಿದ್ರು. ಈ ವರ್ಷ ನಾವು ಜಾಗವನ್ನೆಲ್ಲ ನೋಡಿ ಬಂದಿದ್ದೀವಿ. ಆನಂತರ ರಿಂಗ್ ರೋಡ್ ಅಲ್ಲಿ ಯಾವ ರೀತಿಯ ತೊಂದರೆ ಇಲ್ಲದೆ ಒಂದು 30 ಎಕರೆ ಜಾಗ ಇದೆ. ಯದುವೀರ್ ಮಹಾರಾಜರು ಇದ್ರ ಬಗ್ಗೆ ಒಂದು ನಿಲುವನ್ನ ತಳೆದಿದ್ದಾರೆ, ಅದು ನಮ್ಮ ನಿಲುವು ಅದೇ ಆಗಿದೆ. ಆ ದಸರಾ ಅದ್ರ ಪರಂಪರೆ ಏನು ನಡ್ಕೊಂಡು ಬರ್ತಾ ಇದೆ ಹಾಗೆ ಸಾಂಪ್ರದಾಯಿಕವಾಗಿ ಶಾಸ್ತ್ರೋಕ್ತವಾಗಿ ಇಲ್ಲೊಂದಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದೀವಿ. ಇದು ನಮ್ಮ ಮೈಸೂರು ದಸರಾ. ನಮ್ಮ ಮೈಸೂರು ದಸರಾಕ್ಕೆ ಬೇರೆ ಬೇರೆ ಎಲಿಮೆಂಟನ್ನ ಮನರಂಜನೆಗೆ ಇನ್ನೊಂದು ಕೆಲ ಸೇರಿಸುವಂಥದ್ದು ಏನಿಲ್ಲ, ಅಗತ್ಯ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ನಮ್ಮ ಜೊತೆ ರಾಜೇಶ್ ಅವರು, ಮೈಸೂರು ನಗರ ಕಾಂಗ್ರೆಸ್ನ ವಕ್ತಾರರು, ನೇರ ಸಂಪರ್ಕದಲ್ಲಿದ್ದಾರೆ. ಅದರ ಜೊತೆಗೆ DS ರಂಗರಾಜ್ ಅವರು, ಪಾರಂಪರಿಕ ತಜ್ಞರು, ಅವರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ರಂಗರಾಜ್ ಅವರನ್ನ ಕೇಳಿಕ್ ಬಯಸ್ತೀನಿ. ರಂಗರಾಜ್ ಅವರೇ, ಮೈಸೂರು ದಸರಾದಲ್ಲಿ ಕಂಬಳವನ್ನ ತರಲಿಕ್ಕೆ ಮುಂದಾಗಲಾಗ್ತಾ ಇರುವಂತದ್ದು, ಇಲ್ಲಿ ಪ್ರಮುಖವಾಗಿ ಇದೊಂಥರ ಸಂಸ್ಕೃತಿ ಸಂಭ್ರಮ ಅನ್ಬೇಕಾ ಅಥವಾ ಸಂಪ್ರದಾಯಕ್ಕೆ ಧಕ್ಕೆ ಅಂತ ಅನ್ಬೇಕಾ? ಪರ ವಿರೋಧ ಚರ್ಚೆ ಶುರುವಾಗಿದೆ. ಎಲ್ಲರಿಗೂ ನಮಸ್ಕಾರ. ಇದು ಪರಂಪರೆಗೆ ಧಕ್ಕೆ ಅಥವಾ ಬೇರೆ ತರದ ಅರ್ಥ ಇಲ್ಲ ಇದಕ್ಕೆ. ಈ ಜಾನಪದ ಕಲೆ ಅದು. ಕಂಬಳ ಅನ್ನೋದು ಅಂತಾರಾಷ್ಟ್ರೀಯ ಖ್ಯಾತಿಯನ್ನ ಪಡೆದಿರ್ತಕ್ಕಂಥ ಒಂದು
ಜಾನಪದ ಕಲೆ, ಆ ಕ್ರೀಡೆಯನ್ನ ಅಲ್ಲಿ ಬಹಳ ಸೊಗಸಾಗಿ ನಡೆಸ್ಕೊಂಡ್ ಬಂದಿದ್ದಾರೆ ನಮ್ಮ ಈ ಕರಾವಳಿ ಪ್ರದೇಶದಲ್ಲಿ. ಆದ್ರೆ ಈ ಕಾಂತಾರ ಸಿನಿಮಾ ಬಂದ ಮೇಲೆ ಇದು ಜಗತ್ ಪ್ರಸಿದ್ಧಿ ಆಗೋಯ್ತು. ಯಾವುದು? ನಮ್ಮ ಕಂಬಳ ಅನ್ನೋದು. ಆ ಕಂಬಳವನ್ನ ಮೈಸೂರಿಗೆ ದಸರಾದಲ್ಲಿ ತರಬೇಕು ಅಂತಕ್ಕಂಥ ಪ್ರಯತ್ನಗಳು ನಡೀತಾ ಇದಾವೆ. ನೋಡಿ, ಮೈಸೂರು ದಸರಾಗೆ ಒಂದು ವರ್ಷಕ್ಕೆ 48 ಕೋಟಿ ದುಡ್ಡು ಖರ್ಚು ಮಾಡ್ತಾರೆ. ಈ ಕಂಬಳವನ್ನ ಮಾಡ್ಲಿಕ್ಕೆ 10 ಕೋಟಿ ದುಡ್ಡು ಬೇಕಂತೆ. ನಾನೆಲ್ಲ ಓದ್ತಾ ಇದ್ದೆ. 400 ಜನ ಕರ್ಕೊಂಡ್ ಬರ್ತಾರೆ, 80 ಕೋಣಗಳನ್ನ ತರ್ತಾರೆ, ಅದಕ್ಕೆ ಆದಂತಹ ಒಂದು ಟ್ರ್ಯಾಕ್ ಅನ್ನ ಮಾಡ್ತಾರೆ. ನೀವು ಸ್ವಲ್ಪ ಹಿಂದಕ್ಕೆ ಹೋದ್ರೆ ನಮ್ಮ ದಸರಾ ಇತಿಹಾಸವನ್ನ ತಗೊಂಡ್ರೆ ವಿಜಯನಗರ ಕಾಲದಿಂದ ದಸರಾ ನಡ್ಕೊಂಡ್ ಬಂದಿದೆ. ವಿಜಯನಗರ, ಶ್ರೀರಂಗಪಟ್ಟಣ, ಮೈಸೂರು ಹೀಗೆ ನಡ್ಕೊಂಡ್ ಬಂದಿದೆ. ಅಲ್ಲಿ ಎಲ್ಲಿಯೂ ಕಂಬಳ ಮಾಡದಂತಹ ಉದಾಹರಣೆಗಳಿಲ್ಲ. ಆದ್ರೆ ಇದ್ದಕ್ಕಿದ್ದ ಹಾಗೆ 10 ಕೋಟಿಯನ್ನ ಖರ್ಚು ಮಾಡಿ ಈ ಕಂಬಳವನ್ನ ಮೈಸೂರಿಗೆ ತರೋದ್ರ ಬಗ್ಗೆ ನಮ್ ವಿರೋಧ ಇದೆಯೇ ಹೊರತು ಕಂಬಳಕ್ಕೆ ವಿರೋಧ ಇಲ್ಲ. ಹೌದೌದು, ನಾನು ಆರಂಭದಲ್ಲಿ ಅದನ್ನೇ ಹೇಳ್ತಾ ಇದ್ದೆ, ಕಂಬಳಕ್ಕೆ ವಿರೋಧ ಅಲ್ಲ ಇದು. ಆಯಾಯ ನೆಲದಲ್ಲಿ ಆ ಸಂಪ್ರದಾಯಗಳು ಪಾಲನೆ ಆಗ್ಬೇಕು ಅನ್ನುವಂಥದ್ರ ಬಗ್ಗೆ ಮನವಿ ಮಾಡ್ಕೊಳ್ತಾ ಇದ್ರೆ ಮೂಲ ಸ್ವರೂಪ ತಿರ್ಸ್ದಂಗ್ ಆಗ್ಬಾರ್ದು ಅಂತ. ಇಲ್ಲ ನೋಡಿ, ಇನ್ನೂ ಒಂದು ಹೇಳ್ತೀನಿ. ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ 3 ಕಲೆಗಳು ಬಹಳ ಪ್ರಸಿದ್ಧವಾದದ್ದು. ಒಂದು ಈ ಕಂಬಳ, ಮತ್ತೊಂದು ಯಕ್ಷಗಾನ, ಮೂರನೇದು ಕೋಲ ಕಟ್ಟೋದು. ಈ ಕೋಲ ಕಟ್ಟತಕ್ಕಂತಹದ್ದು ಅಲ್ಲಿ ಹಳ್ಳಿಲಿ ಉಂಟು ದಕ್ಷಿಣ ಕನ್ನಡದಲ್ಲಿ. ಇದು ನಮ್ಮ ಏನು ಕಂಬಳ ಪುತ್ತೂರು, ಮಂಗಳೂರು, ಮೂಡುಬಿದ್ರೆ, ಕಾರ್ಕಳ, ವೇಣೂರು, ಧರ್ಮಸ್ಥಳ ಇಲ್ಲೆಲ್ಲ ಸದಾಕಾಲ ನಡೆಯುತ್ತೆ ಒಂದಲ್ಲ ಒಂದು ವಿಷಯದಲ್ಲಿ. ಅದಕ್ಕೆ ಆದಂತಹ ಟ್ರ್ಯಾಕ್ ಇದೆ, ಕೋಣಗಳಿದೆ, ಓಡಿಸುವಂತಹ ಒಳ್ಳೆ ಕಟ್ಟಮಸ್ತಾದ ವ್ಯಕ್ತಿಗಳಿದ್ದಾರೆ. ಆದ್ರೆ ಅವರನ್ನೆಲ್ಲ ಮೈಸೂರಿಗೆ ತಂದು ಇಲ್ಲಿ ಅದನ್ನ ಮಾಡ್ಬೇಕಾದ ಅವಶ್ಯಕತೆ ನಮ್ಗೆ ಕಂಡು ಬರ್ತಾ ಇಲ್ಲ ಅಷ್ಟೇ. ಇಲ್ಲಿ ಮಾಡ್ಬೇಕಾಗಿರೋದೇನು? ಈಗ ನೋಡಿ, ಶಿವಮೊಗ್ಗದಲ್ಲಿ ಡೊಳ್ಳು ಕುಣಿತ ಬಹಳ ಫೇಮಸ್. ಹೌದು. ಮೈಸೂರಿನಲ್ಲಿ ಕಂಸಾಳೆ, ಮೈಸೂರು, ಶ್ರೀರಂಗಪಟ್ಟಣ ಅಥವಾ ಮಂಡ್ಯ, ಚಾಮರಾಜನಗರದಲ್ಲಿ ಕಂಸಾಳೆ ಬಹಳ ಪ್ರಸಿದ್ಧಿ. ಆಮೇಲೆ ಬೆಂಗಳೂರಿನಲ್ಲಿ ನಮ್ಮ ಕೆಂಪೇಗೌಡರ ಕಾಲದಲ್ಲಿ ಪ್ರಾರಂಭ ಆಗಿದ್ದು ತಿಗಳರಿಂದ ಕರಗ ಪ್ರಾರಂಭ ಆಯ್ತು. ಅದು ಅಷ್ಟೇ, ಅಲ್ಲಿಗೆ ನೆಲಕ್ಕೆ ಹೊಂದ್ಕೊಂಡ್ಬಿಟ್ಟಿದೆ. ಇಲ್ಲ ಮಾಡ್ತಾರೆ. ಇಲ್ಲಿ ಏನಂದ್ರೆ ಈ ಎಲ್ಲಾ ಕಲೆಗಳಿಗೆ ವ್ಯಕ್ತಿ ಮತ್ತು ಪರಿಕರಗಳಿರ್ತವೆ. ಈ ಕಂಬಳಕ್ಕೆ ಮಾತ್ರ ವ್ಯಕ್ತಿ, ಪರಿಕರ ಮತ್ತೆ ಪ್ರಾಣಿ ಪ್ಲಸ್ ಅದಕ್ಕೆ ಬೇಕಾದಂತ ಒಂದು ಟ್ರ್ಯಾಕ್ ಬೇಕು, ಜಾಗ ಬೇಕು, 25 ಎಕರೆ ಬೇಕು. ಕೆಲವೊಂದ್ ಕಡೆ ಮರ ಗಿಡಗಳಿದಾವೆ, ಅದನ್ನ ಕಟ್ ಮಾಡ್ಬಿಟ್ಟು ಮಾಡ್ಬೇಕು ಅನ್ನುವಂಥದ್ರ ಬಗ್ಗೆ ಎಲ್ಲ ಚರ್ಚೆಗಳಾಗ್ತಾ ಇದಾವೆ. ಆಗ್ಲೇ ಶುರು ಆಗ್ಬಿಟ್ಟಿದೆ. ಮರ ಕಡ್ದು ಬಿಟ್ಟಿದ್ದಾರೆ ಎಲ್ಲ ಹೋಗಿ. ನಮ್ಮವರೆಲ್ಲ ಹೋಗಿ ನಮ್ಮ ಪರಿಸರ ಬಳಗದವರು ಪರಶುರಾಮೇಗೌಡರ ನೇತೃತ್ವದಲ್ಲಿ ಬಹಳ ಕೆಲಸ ಮಾಡಿದ್ದಾರೆ. ಮೊನ್ನೆನೂ ನಾವು ಮೈಸೂರಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದೀವಿ. ಹಿಂದೆ ಒಂದು ಜಲದರ್ಶನದಲ್ಲಿ ಮೀಟಿಂಗು ಮಾಡಿದೀವಿ. ದಯವಿಟ್ಟು ಅದನ್ನ ತುರ್ಕಬೇಡಿ ದಸರಾದೊಳಗಡೆಗೆ ಅಂತ. ನೋಡಿ, ನಮ್ಮ ಕಲಾವಿದರು ಬರ್ತಾರಲ್ಲ ಬೇರೆ ಕಡೆಯಿಂದ, ಅವ್ರಿಗೆ ಯಾರಿಗೂ ಸರಿಯಾದ ಹೆಚ್ಚಿನ ಸಂಭಾವನೆ ಕೊಡೋದಿಲ್ಲ. ಹೌದು. ಮತ್ತೆ ಅವ್ರನ್ನೆಲ್ಲ ನಮ್ಮ ನಂಜರಾಜ ಬಹದ್ದೂರ್ ಚೌಲ್ಟ್ರಿ ಅಲ್ಲಿ ಇಲ್ಲಿ ತುರ್ಕ ಬಿಡ್ತಾರೆ. ನೀವು ಈ ಬಂಡಿಪಾಳ್ಯಕ್ಕೆ ಹೋಗ್ಬೇಕು, ಅಲ್ಲಿ ಈ ಕಲಾವಿದರೆಲ್ಲ ಸೇರ್ಕೊಂಡು ನಮ್ಮ ಟ್ಯಾಬ್ಲೋಗಳು ಮಾಡ್ತಾ ಇರ್ತಾರೆ. ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ, ರಾಜ್ಯದ ಎಲ್ಲ ಮೂಲೆಯಿಂದನೂ ಬಂದಿರ್ತಾರೆ. ಅವ್ರಿಗೆ ಸರಿಯಾದ ವ್ಯವಸ್ಥೆ ಇಲ್ಲ, ಟಾಯ್ಲೆಟ್ ಇಲ್ಲ. ಇದನ್ನೆಲ್ಲ ಮಾಡೋದ್ ಬಿಟ್ಬಿಟ್ಟು ಇರೋ ಸಮಸ್ಯೆನೆ ಮೊದಲು ಬಗೆಹರಿಸಿ ಆಮೇಲೆ ಬೇಕಾದ್ರೆ ಏನಾದ್ರೂ ಯೋಚನೆ ಮಾಡ್ಬೋದು. ಇರೋ ಸಮಸ್ಯೆನೆ ಜ್ವಲಂತ ಸಮಸ್ಯೆ ಆಗಿದಾವೆ, ಅದೇ ದೊಡ್ಡ ಸಮುದ್ರ ಆಗೋಗಿದೆ. ಸಮುದ್ರ. ಇದಕ್ಕಾಗಿ ನಾವು 10 ಕೋಟಿಯನ್ನ ಖರ್ಚು ಮಾಡ್ಬೇಕಾ? 10 ಕೋಟಿ ಸರ್ಕಾರದ ಸುಮಾರು 20% ದಸರಾಗೆ ಕೊಡುವ 20% ದುಡ್ಡನ್ನ ಇದಕ್ಕೆ ಖರ್ಚು ಮಾಡಕ್ ಸಾಧ್ಯನಾ ಒಂದು ಕ್ರೀಡೆಗೆ? ಅದು ನಮ್ಮ ದೊಡ್ಡ ಪ್ರಶ್ನೆ. ಆಮೇಲೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಮಣ್ಣು, ನೀರು, ಜಲ, ಆಮೇಲೆ ಜನ ಕೂತ್ಕೊಳ್ಳೋದ್ ವ್ಯವಸ್ಥೆ, ಇದೆಲ್ಲ ಹೊಸದಾಗಿ ಹುಟ್ಟಾಕ್ಬೇಕು ಮೈಸೂರಿನಲ್ಲಿ. ಅದೆಲ್ಲ ಬೇಡ. ಮಾತನಾಡ್ತಾ ಹೋಗ್ತೀನಿ ಅದ್ರ ಬಗ್ಗೆನೂ ಮಾತನಾಡೋಣ. ನಮ್ ಜೊತೆ ರಾಜೇಶ್ ಅವರಿದ್ದಾರೆ, ಮೈಸೂರು ನಗರ ಕಾಂಗ್ರೆಸ್ ವಕ್ತಾರರು. ರಾಜೇಶ್ ಅವರೇ ನಮಸ್ಕಾರ. ದಸರಾಕ್ಕೆ ತನ್ನದೇ ಆದಂತ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ, ತನ್ನದೇ ಆದಂತ ಒಂದು ಸಂಪ್ರದಾಯ ಇದೆ, ವಿವಿಧತೆಗಳು ಕೂಡ ಇದಾವೆ. ಅದರಲ್ಲೂ ಕೂಡ ಯಾವ್ಯಾವ ರೀತಿಯಾಗಿ ಮೈಸೂರಿನ ವೈಭೋಗ ಇದೆ ಅನ್ನುವಂಥದ್ದನ್ನ ನೋಡಿದೀವಿ. ಈಗ ಕಂಬಳದ ಅವಶ್ಯಕತೆ ಎಷ್ಟು ಮಟ್ಟಿಗಿದೆ ಅಂತ ಅನ್ಸುತ್ತೆ?
ಕಾಂಗ್ರೆಸ್ ಸರ್ಕಾರ ಸ್ಪೆಷಲಿ ಡಿ ಕೆ ಶಿವಕುಮಾರ್ ಅವರು ಲಾಸ್ಟ್ ಇಯರ್ ಥಿಂಕ್ ಮಾಡಿದ್ರಂತೆ. ಅಶೋಕ್ ಕುಮಾರ್ ರೈ ಅವರು ಹೇಳ್ತಾ ಇದ್ರು ಈ ಬಾರಿ ಬರುತ್ತೆ ಅನ್ನುವಂಥದ್ರ ಬಗ್ಗೆ. ಮೈಸೂರಿನವರಾಗಿ ಮತ್ತೊಂದ್ ಕಡೆ ಕಾಂಗ್ರೆಸ್ ಪಕ್ಷದವರಾಗಿ ಏನ್ ನಡೀತಾ ಇದೆ ಅಲ್ಲಿ? ಸರ್, ಕಂಬಳ ಅಂತ ಅಂದ್ರೆ ಒಂದು ಅದ್ಭುತವಾದಂತಹ ಕ್ರೀಡೆ, ಸಾಹಸವಾದಂತಹ ಕ್ರೀಡೆ. ಈ ದಿನ ಈ ವಿಷಯವನ್ನ ಹೈಕೋರ್ಟೇ ಹೇಳಿದೆ. ಈ ಒಂದು ಸಂಸ್ಕೃತಿ ಕಂಬಳ ಕ್ರೀಡೆಯನ್ನ ಕರ್ನಾಟಕದಾದ್ಯಂತ ಪ್ರಚಾರ ಪಡಿಸಬೇಕು ಅಂತ ಹೇಳಿ, ಇದು ಯಾವುದೇ ಕಾರಣಕ್ಕೂ ನಿಲ್ಬಾರದು. ಕರ್ನಾಟಕದ ಪ್ರತಿಯೊಬ್ಬ ಜನತೆಗೂ ಕೂಡ ಇದರ ಬಗ್ಗೆ ಪರಿಚಯ ಆಗಬೇಕು, ಈ ಒಂದು ಕ್ರೀಡೆಯ ಬಗ್ಗೆ ಪ್ರತಿಯೊಬ್ಬರು ಕೂಡ ನೋಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ಕೋರ್ಟೇನೆ ಆದೇಶ ಮಾಡಿದೆ. ಮತ್ತು ಈ ಒಂದು ತುಳುನಾಡಿನ ಸಂಸ್ಕೃತಿ ಪದ್ಧತಿ ಆಚರಣೆಯನ್ನ ಎಲ್ಲೋ ಒಂದ್ ರೀತಿ ಈ ಬಿಜೆಪಿಯವರು ಕಡೆಗಣಿಸಬೇಕು, ಅದನ್ನ ಜನಸಾಮಾನ್ಯರಿಗೆ ಮುಟ್ಟಿಸಬಾರ್ದು ಅಂತ ಹೇಳಿ ಒಂದು ಸಂಚಲನ ರೂಪಿಸ್ತಾ ಇದ್ದಾರೆ. ನೋಡಿ, ನಮ್ಮ ದಸರಾದಲ್ಲಿ ಕಂಬಳಕ್ಕೆ ಯಾರು ವಿರೋಧ ಮಾಡ್ತಿಲ್ಲ ರೀ ರಾಜೇಶ್ ಅವರೇ, ಕಂಬಳಕ್ಕೆ ಯಾರು ವಿರೋಧ ಮಾಡ್ತಾ ಇಲ್ಲ. ನೀವು ಅಲ್ಲ ಏನೋ ಹೇಳ್ಬೇಕು ಅಂದ್ಬಿಟ್ಟು ಸುಮ್ ತಿರುಚ್ಬಿಟ್ರೆ ಹೆಂಗೆ ಅಂತ ಇದನ್ನ ಅವ್ರು ಹೇಳ್ತಾ ಇರೋದೇನು? ಮೂಲ ಸ್ವರೂಪ ಬದಲಾಗಬಾರ್ದು. 8 ರಿಂದ 10 ಕೋಟಿ ಬೇಕಾಗತ್ತೆ ಅಲ್ಲ. ಈಗ ಕಂಬಳ ಬಂದ್ರೆ ಕಂಬಳ ಮೈಸೂರು ದಸರಾದಲ್ಲಾದ್ರೇನೆ ತುಂಬಾ ಪ್ರವಾಸೋದ್ಯಮಕ್ಕೆ ಪ್ಲಸ್ ಆಗುತ್ತೆ ಅನ್ನುವಂಥದ್ನೆಲ್ಲ ಮಾತನಾಡ್ತಾ ಇದ್ರು. ಇಲ್ಲಾಂದ್ರೆ ಪ್ರವಾಸೋದ್ಯಮಕ್ಕೆ ಪ್ಲಸ್ ಆಗಲ್ವಾ? ಅದನ್ನ ಏನ್ ನೋಡೋದೇ ಇಲ್ವಾ? ಕಂಬಳ ಅಂದ್ರೆ ಗೊತ್ತೇ ಆಗಲ್ವಾ ಆ ರೀತಿಯಾಗ? ಖಂಡಿತ ಈ ಒಂದು ವಿಷಯನ ಟಿವಿಲಿ ಮಾತ್ರ ನೋಡಿದ್ದಾರೆ ಜನಗಳು, ಟಿವಿ ಮುಖಾಂತರ ಮಾತ್ರ ತೋರಿಸಿದಿರಾ. ಆದ್ರೆ ಅದೊಂದ ನೈಜ ಓಟ, ಕೋಣಗಳ ಓಟ ವ್ಯಕ್ತಿ. ಓಕೆ, ನಿಮ್ ನೆಟ್ವರ್ಕ್ ಸಮಸ್ಯೆ ಇದೆ ಸರ್. ಒಂದ್ಸಲಿ ನೆಟ್ವರ್ಕ್ ಇರೋ ಕಡೆ ಆಗುತ್ತಾ ನೋಡಿ, ಅಥವಾ ಅಲ್ಲಿ ಏನ್ ಸಮಸ್ಯೆ? ಇದು ಕರ್ನಾಟಕದಾದಂತ ಜನಗಳಿಗೆ ಈಗ ಈ ಒಂದು ಭಾಗದಲ್ಲಿ ಕಂಬಳನು ಕೂಡ ಈ ಒಂದು ನಮ್ಮ ಕನ್ನಡ ತುಳುನಾಡಿನ ಸಂಸ್ಕೃತಿ ಒಂದು ಪರಿಚಯ ಆಗ್ಬೇಕಾಗಿದೆ. ಇದು ಯಾರು ಕೂಡ ತೊಂದರೆ ಇಲ್ಲ. ಒಂದು ಹಣಕಾಸಿನ ವ್ಯವಸ್ಥೆ ಹೇಳ್ತಾರೆ 10 ಕೋಟಿ ಖರ್ಚಾಗ್ಬಿಡುತ್ತೆ ಅಂತ, ಹಂಗನ್ಬಿಟ್ಟು ದಸರಾಗೆ ಅಲ್ಲ. ಓಕೆ, ಈಗ ಡಿಸ್ಟರ್ಬೆನ್ಸ್ ಇದೆ ಸರ್, ನೆಟ್ವರ್ಕ್ ಸಮಸ್ಯೆ ಇದೆ. ರಂಗರಾಜ್ ಸರ್, ಈಗ ಇಲ್ಲಿ ಪ್ರಮುಖವಾಗಿ ಕಂಬಳ ಎಲ್ಲಾ ಕಡೆ ಗೊತ್ತಾಗಬೇಕು, ಅದು ಫೇಮಸ್ ಪಾರಂಪರಿಕವಾಗಿ ಅದನ್ನ ಆಚರಣೆ ಮಾಡ್ಕೊಂಡ್ ಬರ್ತಾ ಇದೆ, ಅದು ನಮ್ಮ ನಾಡಿನ ಹೆಮ್ಮೆ ಇಲ್ಲ ಅಂತಲ್ಲ. ಓಕೆ, ಈಗ ಮೈಸೂರು ದಸರಾಕ್ಕೆ ಲಕ್ಷಾಂತರ ಜನ ಬರ್ತಾರೆ ಅನ್ಬಿಟ್ಟು ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಚಿನ್ನದ ಅಂಬಾರಿ ತಗೊಂಡೋಗಿ ಮಾಡ್ಲಿಕ್ಕಾಗತ್ತಾ? ಅಲ್ಲಿ ಪ್ರವಾಸೋದ್ಯಮ ಇಂಪ್ರೂವ್ ಮಾಡ್ಲಿ ಅಂತ ಮಾಡ್ಲಿಕ್ಕಾಗತ್ತಂತ? ಅಲ್ಲಿಗೂ ಕೂಡ ಸಂಸ್ಕೃತಿ ಪರಿಚಯ ಆಗ್ಲಿ, ಏನ್ 40-50 ಕೋಟಿ ಅಲ್ವಾ ಆಗ್ಲಿ ಅಂತ ಅದ್ರ ಬಗ್ಗೆನೂ ಅಷ್ಟೊಂದು ವಿಶಾಲವಾದ ಮನಸ್ಸನ್ನ ತೋರ್ಸ್ಲಿಕ್ಕಾಗತ್ತಾ? ಸರ್, ನಾನು ಹೇಳ್ತಾ ಇರೋದು ಇದೇ ಮಾತು. ಈಗ ಮಂಗಳೂರಲ್ಲಿ ದಸರಾ ನಡೆಯುತ್ತೆ, ಮೂಡುಬಿದ್ರಲ್ಲಿ ದಸರಾ ನಡೆಯುತ್ತೆ, ಅಲ್ಲಿ ಯಾಕೆ ಕಂಬಳ ದಸರಾ ಸೇರಿಸ್ಕೊಂಡ್ ಮಾಡಬಾರ್ದು? ಇಲ್ಲಿನ ನಮ್ಮ ಕಲಾವಿದ್ರನ್ನ ಕರ್ಸ್ಕೊಳ್ಳಿ, ಅಲ್ಲಿ ಯಾವ ಕಲಾವಿದ್ರನ್ನು ಕರ್ಸೋದಿಲ್ಲ ಅವರು, ಲೋಕಲ್ ಕಲಾವಿದ್ರ ಕೈಲೇ ಮಾಡಿಸ್ತಾರೆ. ಇಲ್ಲಿನ ಕಲಾವಿದರಿಗೂ ಅಲ್ಲಿ ಅವಕಾಶ ಇಲ್ಲ. ಆಮೇಲೆ ಕೋರ್ಟ್ ಹೇಳಿದೆ ಅಂತಕ್ಕಂಥದ್ದು ನಾನು ಒಪ್ಪಲ್ಲ. ಕೋರ್ಟ್ ಸರ್ಕಾರಿ ಹಣ ಖರ್ಚು ಮಾಡಿ ಅಂತ ಹೇಳಿಲ್ಲ. ಈಗ ಪ್ರೈವೇಟ್ನವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರೇ ಮಾಡ್ತಾರೆ, ಹಣ ಕೊಟ್ಟು ಮಾಡ್ಕೊಳ್ಳಿ. ಸರ್ಕಾರದ 10 ಕೋಟಿ ಯಾಕೆ ಖರ್ಚು ಮಾಡ್ಬೇಕು ಸ್ವಾಮಿ? ನಮ್ಮ ತೆರಿಗೆ ಹಣ. ದಸರಾದಲ್ಲಿ ಯಾವ ಒಂದು ಕಾರ್ಯಕ್ರಮಕ್ಕೂ 10 ಕೋಟಿಯನ್ನ ಯಾವುದು ಖರ್ಚು ಮಾಡಲ್ಲ. ನಾನು ಚಿಕ್ಕ ಹುಡುಗರಿಂದ ನೋಡ್ತಾ ಇದ್ದೀನಿ ದಸರಾನ, ಎಲ್ಲಿಯೂ ನಮ್ಮ ಆ ಒಂದು ಕಲೆಗಾಗಿ ಹಣ ಖರ್ಚು ಮಾಡಿದ್ದಾಗ್ಲಿ ಅದನ್ನ ಪರಿಚಯ ಮಾಡಿದ್ದಾಗ್ಲಿ ನಮ್ಮಲ್ಲಿ ಇಲ್ಲ. ಆದ್ರಿಂದ ಆಮೇಲೆ ಯದುವೀರ್ ಸರ್ ಹೇಳಿರೋದನ್ನ ನಾನು ಮತ್ತೆ ಇಲ್ಲಿ ಪ್ರಸ್ತಾಪ ಮಾಡ್ತೀನಿ. ಅವರು ವಿರೋಧಿಸಿಲ್ಲ. ಅವ್ರು ಹೇಳಿರೋದೇನು ಅಂದ್ರೆ ಪುನರ್ ಪರಿಶೀಲನೆ ಮಾಡಿ, ಮೈಸೂರಿಗೆ ಅದು ಹೊಂದ್ಕೊಳ್ಳಲ್ಲ, ಆದ್ರಿಂದ ಪುನರ್ ಪರಿಶೀಲನೆ ಮಾಡಿ ಅಂತ ಹೇಳಿದ್ದಾರೆ ಹೊರತು ಮತ್ತೇನು ಅವ್ರು ಹೇಳಿಲ್ಲ. ಅಲ್ಲ, ಅದನ್ನೇ ನಾನು ಹೇಳಿದ್ದು, ಆರಂಭದಲ್ಲಿ ಅದನ್ನೇ ಹೇಳಿದ್ದು. ಅವ್ರ ಕಂಬಳಕ್ಕೇನು ವಿರೋಧ ಮಾಡ್ತಾ ಇಲ್ಲ, ಆ ನೆಲದಲ್ಲಿ ಆ ಸಂಪ್ರದಾಯ ಪಾಲನೆ ಆಗ್ಲಿ ಅಂತ ಹೇಳ್ತಾ ಇದಾರೆ ಅಂತ. ಸರ್, ಮಾತನಾಡ್ತೀನಿ. ನಮ್ಮ ಜೊತೆ ದೇವಿ ಪ್ರಸಾದ್ ಶೆಟ್ಟಿ ಅವರು, ಅಧ್ಯಕ್ಷರು, ರಾಜ್ಯ ಕಂಬಳ ಅಸೋಸಿಯೇಷನ್. ನಮಸ್ಕಾರ ದೇವಿ ಪ್ರಸಾದ್ ಶೆಟ್ರೆ. ನಮಸ್ಕಾರ ಸರ್. ನಮಸ್ಕಾರ. ಈಗ ಕಂಬಳ ಮೈಸೂರು ದಸರಾದಲ್ಲೂ ಕೂಡ ತರಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ, ನಿಮ್ಮ ಅಭಿಪ್ರಾಯ? ಹೌದು ಸರ್. ಸರ್, ಇದು ದಸರಾ ನಮ್ಮ ಎಲ್ಲ ಕರ್ನಾಟಕ ಇಡೀ ನಾಡಿನ ಜನರ ನಾಡ ಹಬ್ಬ. ಇಲ್ಲಿ ಎಲ್ರಿಗೊಂದು ಎಲ್ಲ ಸಂಸ್ಕಾರ, ಸಂಸ್ಕೃತಿ, ಸಂಪ್ರದಾಯಗಳನ್ನು ಬಿಂಬಿಸುವಂತ ಒಂದು ಅವಕಾಶ ಬಹಳ ಪುರಾತನ ಕಾಲದಿಂದಲೂ ಕೂಡ ನಡೀತಾ ಇದೆ ಸರ್ ಇದು. ಈ ಸಲ ನಮ್ಮ ಈ ಕಂಬಳ ಸರ್ ನಮ್ಮ ಮೈಸೂರು ಸಂಸ್ಥಾನದ ಅರಸು ಮನೆತನದಿಂದಲೇ ನಮ್ಮ ಈ ಕಂಬಳಗಳೆಲ್ಲ ಪ್ರಾರಂಭ ಆದದ್ದು. ಇಲ್ಲಿ ಎಲ್ಲ ಅರಮನೆಗಳಲ್ಲಿ ಬಾರ್ಕೂರು ಸಂಸ್ಥಾನದಿಂದ ಕಂಬಳ ಪ್ರಾರಂಭ ಆಗಿದೆ. ಮೈಸೂರು ಅರಮನೆಗೂ ಕಂಬಳಕ್ಕೂ ಬಹಳ ಹತ್ತಿರದ ನಂಟಿದೆ. ಮತ್ತೆ ಆ ಕಂಬಳ ಸರ್ ಈ ರಾಜ್ಯದ ಘನತೆ, ಗೌರವವನ್ನು ಎತ್ತಿ ಹಿಡಿಯುವಂತ ಒಂದು ಸಾಹಸವಾದಂತ ಕ್ರೀಡೆ.
ಇದು ನಮ್ಮ ರಾಜ್ಯದ ಉಚ್ಚ ನ್ಯಾಯಾಲಯ ಕೂಡ ಆದೇಶ ಮಾಡಿದೆ, ಕಂಬಳವನ್ನು ರಾಜ್ಯದ ಯಾವ ಮೂಲೆಯಲ್ಲಿ ಕೂಡ ಮಾಡಬಹುದು ಅಂತ. ಸರ್ಕಾರ ಕೂಡ ನಮ್ಗೆ ರಾಜ್ಯ ಸರ್ಕಾರ ಕಂಬಳಕ್ಕೆ ರಾಜ್ಯ ಮಾನ್ಯತೆ ನೀಡಿ ಕ್ರೀಡೆಗೆ ಅವಕಾಶ ಮಾಡಿ ಕೊಟ್ಟಿದೆ. ಹೀಗಿರುವಾಗ ಕಂಬಳದ ಒಂದು ಓಟ, ಅದರ ಹಿಂದಿರುವಂತಹ ಶ್ರಮ, ಆ ಕಂಬಳದ ಓಟಗಾರರು ಮತ್ತು ಕೋಣಗಳು ಹುಸೇನ್ ಬೋಲ್ಟ್ ಅನ್ನು ಮೀರಿಸುವ ರೀತಿ ಅಂತಾರಾಷ್ಟ್ರೀಯ ದಾಖಲೆಯನ್ನು ನಿರ್ಮಿಸಿದ್ದನ್ನು ಕೂಡ ತಮ್ಮ ವಾಹಿನಿಯ ಮೂಲಕ ನಾವು ಕಂಡಿದ್ದೀವಿ. ನಾವೇ ಮಾತನಾಡಿಸಿದೀವಿ ಸರ್ ಸಾಕಷ್ಟು ಜನನ. ಹೌದು. ಆದ್ರಿಂದ ಈ ಮೈಸೂರು ದಸರಾದಲ್ಲಿ ಈ ಕಂಬಳ ಯಾರಿಗೂ ಇದರಿಂದ ಒಂದಿಷ್ಟು ಪ್ರಾಣಿ ಹಿಂಸೆ ಕೂಡ ಆಗುದಿಲ್ಲ ಅಥವಾ ಮನುಷ್ಯರಿಗೂ ತೊಂದರೆ ಇಲ್ಲ. ಸರ್ ಇಲ್ಲಿ ದೇವಿ ಪ್ರಸಾದ್ ಶೆಟ್ರೆ, ಇಲ್ಲಿ ಅರ್ಥೈಸಿಕೊಳ್ಳುವಿಕೆ ಬೇರೆ ಬೇರೆ ರೀತಿಯಲ್ಲಿ ಆಗ್ತಾ ಇದೆ. ಏನಾಗ್ಬಿಟ್ಟಿದೆ ಅಂದ್ರೆ ಕಂಬಳಕ್ಕೆ ವಿರೋಧ ಅನ್ನುವಂಥದ್ದಾಗ್ತಾ ಇದೆ. ಅಲ್ಲ, ಕಂಬಳಕ್ಕೆ ಯಾರು ವಿರೋಧ ಮಾಡ್ತಾ ಇಲ್ಲ. ಆದ್ರೆ ಅದು ಆ ನೆಲದ ಆ ಸಂಪ್ರದಾಯ ಮೈಸೂರಿನ ದಸರಾ ಅಂತ ಬಂದಂತ ಸಂದರ್ಭದಲ್ಲಿ ಇದ್ರದ್ದೇ ಆದಂತ ಒಂದು ಸಂಪ್ರದಾಯ ಇದೆ. ಇಲ್ಲಿಯ ಸಂಸ್ಕೃತಿ ಬೇರೆ ಇದೆ. ಇಲ್ಲಿನ ಮೂಲ ಸ್ವರೂಪ ಬದಲಾವಣೆ ಮಾಡೋದು ಬೇಡ ಅನ್ನುವಂಥದ್ರ ಬಗ್ಗೆ ಮಾತನಾಡ್ತಿರೋದು. ಅಲ್ಲ ಸರ್, ಈಗ ಮೈಸೂರು ದಸರಾದ ಮೂಲ ಸ್ವರೂಪ ಅಂತ ಹೇಳಿದ್ರೆ ನಮ್ಮ ನಾಡಿನ ಸ್ವರೂಪ ಅದು. ಮೈಸೂರು ದಸರಾದಲ್ಲಿ ಯಕ್ಷಗಾನ ಪ್ರದರ್ಶನ ಮಾಡ್ತಾರೆ, ನಮ್ಮ ಗಂಡುಗಲೆ. ಹೌದು. ನಮ್ದು ಅನೇಕ ರೀತಿಯ ನಮ್ಮ ಇಲ್ಲಿ ಎಲ್ಲ ಸಂಸ್ಕೃತಿ, ಕೋಲ ಬೇರೆ ಬೇರೆಯನ್ನ ಅಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಈಗ ಮಂಗಳೂರು ದಸರಾ ನಡೆಯುತ್ತಲ್ವಾ ದೇವಿ ಪ್ರಸಾದ್ ಶೆಟ್ರೆ? ಹೌದು, ಮಂಗಳೂರು ದಸರಾ ನಡೆಯುತ್ತೆ. ಅಲ್ಲಿ ವೀರಗಾಸೆ, ಮತ್ತೆ ಇಲ್ಲಿ ಇದೆಯಲ್ಲ ಕಂಸಾಳೆ, ಅದು ಮತ್ತೊಂದ್ ಕಡೆ ಎತ್ತಿನ ಗಾಡಿ ಓಟದ ಸ್ಪರ್ಧೆ, ಇಂಥವನು ಆಯೋಜನೆ ಮಾಡಿ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಅದು ಗೊತ್ತಾಗ್ಲಿ, ಕರಾವಳಿ ಭಾಗದವರೆಗೂ ಗೊತ್ತಾಗ್ಲಿ, ಅದನ್ನು ಕೂಡ ಜೋರಾಗಿ ಮಾಡ್ಬೇಡ. ಜಂಬೂ ಸವಾರಿ ಅಲ್ವಾ, ಅಲ್ಲೂ ಲಕ್ಷಾಂತರ ಜನ ಬರ್ತಾರಲ್ವಾ. ಈ ಚಿನ್ನದ ಅಂಬಾರಿ ಹತ್ಲಾಗ ಅಲ್ಲೂ ತಗೊಂಡು ಹೋಗ್ಬಿಡಿ. ಹಂಗಾರೆ ಸಂಪ್ರದಾಯ ಸಂಸ್ಕೃತಿ ಅನ್ನುವಂಥದ್ದು ಎಲ್ಲಿಂದ ಬಂತು, ಆಯಾಯ ಭಾಗಕ್ಕೆ ಎಲ್ಲಿಗೆ ಸೀಮಿತ ಆದಂತ ಆಗ್ತಾ ಇದೆ ಅಂತಾನು ಕೆಲವರ ಪ್ರಶ್ನೆ. ಅಲ್ಲ ಸರ್, ಇದು ಈಗಾಗಲೇ ಇದು ರಾಜ್ಯ ಕ್ರೀಡೆಯಾಗಿ ಮಾರ್ಪಟ್ಟಿದೆ. ಒಂದನೇದಾಗಿ ನ್ಯಾಯಾಲಯ ಕೂಡ ಅವಕಾಶ ಕೊಟ್ಟಿದೆ. ಮೂರನೇದಾಗಿ ನಮಗೆ ಈ ನಮ್ಮ ಮಂಗಳೂರು ಜಿಲ್ಲೆ ಅಂತೂ ವಿಶಾಲ ಹೃದಯ ವೈಶಾಲ್ಯತೆ ಇರುವಂತ, ಎಲ್ಲರನ್ನು ಸ್ವಾಗತಿಸುವಂತ ಜಿಲ್ಲೆ. ಇಡೀ ಕರ್ನಾಟಕನೇ ಹಂಗಿದೆ ಸರ್, ಇಡೀ ಕರ್ನಾಟಕನೇ ಹಂಗಿದೆ. ಪ್ರತಿಯೊಬ್ರು ಕೂಡ ಹೃದಯ ವೈಶಾಲ್ಯ ಎಲ್ಲಾ ಭಾಗದಲ್ಲೂ ಇದೆ. ಮಂಗಳೂರು ಕರಾವಳಿಯಷ್ಟು ಬೇರೆ ಎಲ್ಲೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ ಸರ್, ಆ ವಿಚಾರ ಹೇಳ್ಬೇಡಿ. ಆ ವಿಚಾರ ಇಡೀ ಕರ್ನಾಟಕದ ಎಲ್ಲಾ ಜನರಿಗೂ ಮನಸ್ಸಲ್ಲಿದೆ. ಪ್ರತಿಯೊಬ್ಬರನ್ನು ಕೂಡ ಆರಾಧಿಸ್ತೀವಿ, ಪ್ರತಿಯೊಬ್ಬರನ್ನು ಪ್ರೀತಿಸ್ತೀವಿ, ಪ್ರತಿಯೊಬ್ಬರನ್ನು ಕೂಡ ವೆಲ್ಕಮ್ ಮಾಡ್ಕೊಳ್ತೀವಿ. ನಾಟ್ ಒಂದು ಭಾಗಕ್ಕೆ ಮಾತ್ರ ಸೀಮಿತ ಮಾಡಬೇಡಿ ಅದನ್ನ. ಇದನ್ನು ನಮ್ಮ ಕಂಬಳವನ್ನು ವಿರೋಧಿಸುವುದರಿಂದ, ಇದೊಂದು ರೈತಾಪಿ ನಾಡಿನ ರೈತರ ಏಕೈಕ ಕ್ರೀಡೆ ಇದು ಕಂಬಳ. ಕೋಣಗಳು ಇಲ್ಲದಿದ್ದರೆ ನಮ್ಮ ಕಣ್ಣ ಮುಂದೆ ರೈತಾಪಿ ವರ್ಗದ ಏಕೈಕ ಕ್ರೀಡೆ ಅಲ್ಲ ಸರ್. ಇಲ್ಲಿ ಎತ್ತಿನ ಗಾಡಿ ಸ್ಪರ್ಧೆ ಎಲ್ಲವೂ ನಡೀತವೆ, ಎಲ್ಲವೂ ರೈತಾಪಿ ವರ್ಗದ ಕ್ರೀಡೆಗಳೇ. ನೋಡಿ, ನಮ್ಮ ಕರಾವಳಿಗೆ ಎತ್ತಿನ ಗಾಡಿ ಸ್ಪರ್ಧೆ ಮಾಡಿದ್ರು ನಾವು ಸ್ವಾಗತ ಮಾಡ್ತೇವೆ. ಅಂಬಾರಿಯನ್ನು ಮಂಗಳೂರಿಗೆ ಕಳಿಸುವುದಾದ್ರೂ ನಾವು ಸ್ವಾಗತ ಮಾಡ್ತೇವೆ. ನಾವು ಕರಗ ನೃತ್ಯವನ್ನು ಮಾಡ್ತೇವೆ, ಓಣಮನ್ನು ಮಾಡ್ತೇವೆ. ಎಲ್ಲವನ್ನು ನಮ್ಮ ವಿಶ್ವ ಆಳ್ವ ವಿರಾಸತ್ತಲ್ಲಿ ಇಡೀ ದೇಶದ ಸಂಸ್ಕಾರ ಸಂಸ್ಕೃತಿಯನ್ನು ಬಿಂಬಿಸುವಂತ ವಿಚಾರ ನಡೀತದೆ. ಇದರಲ್ಲಿ ಕಂಬಳ ನಡೆಯುವಂತದ್ದು. ರಂಗರಾಜ್ ಸರ್, ಓಕೆ ಮಾತನಾಡ್ತೀನಿ ದೇವಪ್ರಸಾದ್ ಶೆಟ್ರೆ. ರಂಗರಾಜ್ ಸರ್ ಕೇಳಿಸ್ಕೊಂಡ್ರಿ ಅಂತ ಕಾಣಿಸುತ್ತೆ. ಹೌದೌದು, ಕೇಳಿಸ್ಕೊತಾ ಇದ್ದೀನಿ ಸರ್. ನನ್ನ ಹೆಂಡತಿಯವರು ಮೂಡುಬಿದ್ರೆ ಅವರು. ನಾನು ಆಳ್ವಾಸಲ್ಲಿ ನಡೆಯೋ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ. ಆಳ್ವಾಸು ಅದನ್ನ ಬಹಳ ಪ್ರಸಿದ್ಧವಾಗಿ ನಡೆಸ್ಕೊಂಡ್ ಬಂದಿದ್ದಾರೆ. ಕೆಲವು ವರ್ಷಗಳ ಹಿಂದೆ ಹುಡುಗರು, ಚಿಕ್ಕ ಹುಡುಗರುಗಳು ಒಂದು ತಂಡ ಕಟ್ಕೊಂಡ್ ಬಂದಿದ್ರು ಮೈಸೂರಿಗೆ ದಸರಾ ಸಂದರ್ಭದಲ್ಲಿ. ಯಾವ್ದಕ್ಕೆ? ನಮ್ಮ ಧರ್ಮಸ್ಥಳದವರು ಕಳಿಸಿದಂತ ಒಂದು ಟೀಮ್ ಅದು ನಮ್ಮ ಮನೇಲೆ ನಾನು ಅವ್ರ ಕೈಲಿ ಯಕ್ಷಗಾನ ಮಾಡಿಸಿದೆ. ಇಡೀ ನಮ್ಮ ಏರಿಯಾ ಜನ ಎಲ್ಲ ಸೇರಿಸಿದ್ದೆ ನಾನು ಅದಕ್ಕೆ. ಅವ್ರಿಗೆ ಎಲ್ಲಾ ತಿಂಡಿ ಊಟ ಎಲ್ಲ ವ್ಯವಸ್ಥೆ ಮಾಡಿದ್ವಿ. ನಾವು ವಿರೋಧಿಗಳಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ. ನಾವು ಕಂಬಳ ವಿರೋಧಿಗಳಲ್ಲ. ನಾನು ಕಂಬಳ ಚೆನ್ನಾಗಿ ಹತ್ತಿರದಿಂದ ನೋಡಿದ್ದೀನಿ. ಅಲ್ಲಿ ಬೇರೆ ಬೇರೆಯವರು ನಡೆಸ್ತಾರೆ, ಸರ್ಕಾರ ಅಲ್ಲ. ನಮ್ಮಲ್ಲಿ ಸರ್ಕಾರ ಅದಕ್ಕಾಗಿ ಈ ದಸರಾ ಸಂದರ್ಭದಲ್ಲಿ ಅದಕ್ಕೆ ಇರ್ತಕ್ಕಂಥ 50 ಕೋಟಿ ಒಳಗಡೆ 20 ಕೋಟಿ 10 ಕೋಟಿ ಅದಕ್ಕೆ ಖರ್ಚು ಮಾಡೋದಾದ್ರೆ ನಮ್ ಕಲಾವಿದರಿಗೂ ಕೊಡಿ ಸ್ವಾಮಿ. ಶಿವಮೊಗ್ಗದಿಂದ ಬರ್ತಾರೆ, ಮಂಡ್ಯದಿಂದ ಬರ್ತಾರೆ, ಅವ್ರಿಗೆಲ್ಲ ಉಳ್ಕೊಳ್ಳೋದ್ ಜಾಗ, ತಿಂಡಿ, ದುಡ್ಡು, ಬಟ್ಟೆ ಎಲ್ಲ ಕೊಡಿ ಅವ್ರಿಗೆ. ಇದೊಂದಕ್ಕಾಗಿ 10 ಕೋಟಿ ಕೊಡ್ಬೇಕಲ್ಲ. ನೀವು ಟ್ರ್ಯಾಕ್ ಮಾಡ್ಬೇಕು, ಫಾರೆಸ್ಟ್ ಕಡಿತೀರಿ, 100 ಲೀಟರ್ ನೀರು ಬೇಕು. ಮಣ್ಣು ಈ ಮಣ್ಣಲ್ಲಿ ಆಗಲ್ಲ, ಮಣ್ಣು ತರ್ತಾರೆ ಅವರು. ಇದೆಲ್ಲ ಎಲ್ಲಿಂದ ತರ್ತಾರೆ ಸ್ವಾಮಿ? ಇದು ಆ ಸ್ಥಳಕ್ಕೆ ಹೊಂದಿಕೊಂಡಿರ್ತಕ್ಕಂತ ಒಂದು ಕ್ರೀಡೆ.
ಆ ಕ್ರೀಡೆನ ಅಲ್ಲಿ ಎಲ್ಲಾದ್ರೂ ಹಳ್ಳಿಲೂ ಮಾಡ್ಲಿ ಮಂಗಳೂರಲ್ಲಿ, ಓಕೆ ಅದಕ್ಕೆ ಸ್ವಾಗತ ಮಾಡ್ತೀವಿ. ಮೈಸೂರಲ್ಲಿ ಓಕೆ ಅದು ಹವಾಗುಣಕ್ಕೆ ಹೊಂದ್ಕೊಳ್ಳಲ್ಲ ಸರ್. ನೀವು 400 ಜನ ಕರ್ಕೊಂಬಂದ್ರೆ ಎಲ್ಲಿಡ್ತೀರಿ ಅವರನ್ನ? ದಸರಾ ಟೈಮ್ ನಲ್ಲೇ ಯಾಕೆ ಮಾಡ್ಬೇಕು? ನೀವು ಮಾಡ್ಕೊಳ್ಳಿ ಪ್ರೈವೇಟ್ ಆಗಿ, ಯಾರು ಬೇಡ ಅಂತಾರೆ. ಓಕೆ ರಂಗರಾಜ್ ಸರ್, ರಾಜೇಶ್ ಅವ್ರು ಇದ್ದಾರೆ, ಅವ್ರನ್ನೊಂದು ಸರ್ ಅವಾಗ್ಲಿಂದ ನೆಟ್ವರ್ಕ್ ಸಮಸ್ಯೆ ಇತ್ತು, ಈಗ ಆಡಿಬಲ್ ಅಂತ ಅನ್ಸುತ್ತೆ, ನನ್ನ ವಾಯ್ಸ್ ಕೇಳಿಸ್ತಾ ಇರ್ಬೋದು, ಮಾತನಾಡಿ ಸರ್. ಓಕೆ ಸರ್, ಕರ್ನಾಟಕದಲ್ಲಿ ಇರುವಂತಹ ಕಲೆ ಸಂಸ್ಕೃತಿಯ ಆಚರಣೆಗಳನ್ನ ಮೈಸೂರು ಎಂಬ ನಾಡ ದಸರಾ ಹಬ್ಬದಲ್ಲಿ ಆ ಒಂದು ಭಾಗದ ಕಲೆ ಸಂಸ್ಕೃತಿಯನ್ನ ಪ್ರಚಾರ ಪಡಿಸೋದಕ್ಕೆ ಹಿಂದೆ ಇದ್ದಂತಹ ಮಹಾರಾಜರುಗಳು ಪ್ರತಿಯೊಂದು ಕಲಾ ತಂಡಗಳನ್ನ ಈ ನಮ್ಮ ಮೈಸೂರು ಪ್ರಾಂತ್ಯದಲ್ಲಿ ಇರುವಂತಹ ಜನಗಳು ನೋಡಿ ಆನಂದಿಸ್ಬೇಕಂತಾನೆ ಎಲ್ಲರೂ ಕೂಡ ಅವಕಾಶ ಕೊಡ್ತಾ ಇರುವಂತದ್ದು. ಈಗ ಕಂಬಳ ಅನ್ನುವಂತ ಒಂದು ಕ್ರೀಡೆ, ಸಾಹಸ ಕ್ರೀಡೆ, ಅದು ಕೂಡ ಮೈಸೂರು ಜನತೆಗೆ ಪರಿಚಯಿಸಬೇಕು ಆಗಿದೆ. ಇದಕ್ಕೋಸ್ಕರ ಸರ್ಕಾರ ಕಂಕಣಬದ್ಧವಾಗಿದೆ. ಇದನ್ನ ವಿರೋಧಿಸುವುದರಲ್ಲಿ ಅಥವಾ ಇದನ್ನ ಈ ಸಂಸ್ಕೃತಿ ಜನಕ್ಕೆ ಇದು ಹೊಂದಾಣಿಕೆ ಆಗೋದಿಲ್ಲ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ. ದಯಮಾಡಿ ಎಲ್ಲರೂ ಕೂಡ ಮೈಸೂರಲ್ಲಿ ಕಂಬಳ ಎಂಬಂತಹ ಒಂದು ಅದ್ಭುತವಾದಂತಹ ಕ್ರೀಡೆ ನಡೆದಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿದೆ. ಈ ಮೂಲಕ ದಸರಾ, ಈ ಸಾಲಿನ ದಸರಾದಲ್ಲಿ ಒಂದು ಹೆಚ್ಚು ಮನರಂಜನೆ ನೀಡುವಂತ ಈ ಒಂದು ರೈತ ವರ್ಗಕ್ಕೆ ಸೇರ್ಪಟ್ಟಂತ ಈ ಕಂಬಳವನ್ನು ನಡೆಸಬೇಕನ್ನೋದೇ ನಮ್ಮ ಸರ್ಕಾರದ ಉದ್ದೇಶ. ಅಲ್ಲ, ಕಂಬಳ ನೋಡ್ಲೇಬೇಕು ಅನ್ನುವಂತ ಆಸಕ್ತಿ ಇರೋರು ಆ ನೆಲದಲ್ಲಿ ಹೋಗಿ ನೋಡ್ತಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಅಭಿಪ್ರಾಯ ಇದೆ. ಆ ನೆಲದಲ್ಲಿ, ಆ ಮಣ್ಣಿನಲ್ಲಿ ನಡೆಯುವಂತ ಸಂದರ್ಭದಲ್ಲಿ ಅದನ್ನ ನೋಡುವಂತ ಟೈಮಲ್ಲಿ ಅದಕ್ಕೆ ಇರುವಂತ ವೈಬ್ರೇಷನ್ನೇ ಬೇರೆ ಇರುತ್ತೆ. ಬೇರೆ ಕಡೆ ನಡೆಸಬೇಕಾದ್ರೆ ಅಷ್ಟೇ ರೀತಿಯಾದಂತ ಒಂದು ವ್ಯವಸ್ಥೆಯನ್ನ ಮಾಡ್ಕೊಡ್ಲಾಗತ್ತಾ? ಆ ಒಂದು ಪರಿಸರ ಇದೆಯಾ? ಆ ವ್ಯವಸ್ಥೆ ಎಷ್ಟು ಮಟ್ಟಿಗೆ ಅದಕ್ಕೆ ದುಡ್ಡನ್ನ ವೆಚ್ಚ ಮಾಡ್ತಾರೆ? ಅದು ಪ್ರಶ್ನೆಗಳಿರೋದು. ರಾಜೇಶ್ ಅವರೇ, 50 ಕೋಟಿ ಯಾವಾಗ್ಲೂ ವರ್ಷ ಮೈಸೂರು ದಸರಾಕ್ಕೆ ಅಂತ ಕೊಡ್ತೀರಾ. ಯಾವ್ದ್ಯಾವ್ದು ಎಲ್ಲಿಗೆ ಹೋಗ್ತಾ ಇದೆ, ಯಾರ್ ಜೇಬಿಗೆ ಸೇರ್ತಾ ಇದೆ, ಎಷ್ಟು ಮಟ್ಟಿಗೆ ಕಲಾವಿದರುಗಳಿಗೆ ಅಲ್ಲಿ ಪ್ರಾಶಸ್ತ್ಯ ಕೊಡ್ತಾ ಇದ್ದೀರಾ, ಅವ್ರಿಗೆ ಹಣ ಹೋಗ್ತಾ ಇದೆ, ಗೊತ್ತಿಲ್ವಾ ಅದು? ಸರ್ ನೋಡಿ, ಈ ಒಂದು ತಳಮಟ್ಟದ ಕಂಬಳ ಇದೇ ಶ್ರೀಮಂತರ ಆಟ ಅಲ್ಲ. ಇದೊಂದು ರೈತಾಪಿ ವರ್ಗದ ಒಂದು ಕ್ರೀಡಾ ಒಂದು ಮನೋಭಾವನೆ ಇರುವಂತದ್ದು. ಈ ಒಂದು ಕ್ರೀಡೆನೂ ಕೂಡ ಈ ಭಾಗದ ಜನಕದಲ್ಲಿ ಬಂದು ಇದನ್ನ ನಡೆಸೋದಕ್ಕೆ ಏನ್ ತೊಂದರೆ ಆಗಿದೆ? ಬರೀ ಹಣಕಾಸಿನ ತೊಂದರೆ ಮಾತ್ರ, ದುಂದು ವೆಚ್ಚ ಅಂತ ಹೇಳ್ತಾ ಇದಾರೆ ವಿನಃ, ಆದ್ರೆ ಈ ಒಂದು ಕ್ರೀಡೆ ಈ ಒಂದು ಭಾಗದಲ್ಲಿ ನಡೆಯೋದ್ರಿಂದ ಹೆಚ್ಚು ಜನಮನ್ನಣೆಯನ್ನು ಗಳಿಸುತ್ತೆ. ಇಲ್ಲಿ ಏನಾಗಿದೆ ಅಂತಂದ್ರೆ ಕೆಲವರಿಗೆ ವಿರೋಧ ವ್ಯಕ್ತಪಡಿಸದೇ ಆಗಿದೆ. ನೋಡಿ, ಪ್ರಮೋದಾ ದೇವಿ ಅವರು ಆ ಅರಮನೆಯಲ್ಲಿ ನಡೆಸಿದಾಗ ಕೂಡ ವಿರೋಧ ವ್ಯಕ್ತಪಡಿಸಿದ್ರು. ಆ ನಂತರ ಅದಕ್ಕೆ ಒಪ್ಪಿಗೆ ನೀಡಿದ್ರು. ನಂತರ ಅದು ಯಶಸ್ವಿಯಾಗಿ ಅಲ್ಲೂ ಕೂಡ ಕಂಬಳ ನಡೆಸುವಂತದ್ದು ಯಶಸ್ವಿಯಾಗಿದೆ. ಈ ಸಾರಿನಲ್ಲಿ ಮೈಸೂರು ಭಾಗದಲ್ಲೂ ಕೂಡ ನಡೆಸೋದಕ್ಕೆ ಇವ್ರಿಗೆ ಯಾರಿಗೇನ್ ತೊಂದರೆ ಆಗ್ತಿದೆ? ಬರೀ ಹೆಚ್ಚು 10 ಕೋಟಿ ಖರ್ಚಾಗುತ್ತೆ ಅಂತ ಹೇಳ್ತಾರಲ್ಲ, 40 ಕೋಟಿ ಖರ್ಚಾಗುತ್ತಲ್ಲ ದಸರಾ ನಡೆಸೋದಕ್ಕೆ. ಆ ದಸರಾನ ನಿಲ್ಲಿಸ್ಬಿಡ್ಬೇಕಾದ್ರೆ 40 ಕೋಟಿ ಖರ್ಚಾಗುತ್ತೆ ಅಂತ. ಈಗ ಉತ್ತರ ಪ್ರದೇಶ ಕಲಾ ತಂಡಗಳು ಬರುತ್ತೆ, ಒರಿಸ್ಸಾ ಕಲಾ ತಂಡಗಳು ಬರುತ್ತೆ. ಇವೆಲ್ಲವೂ ಕೂಡ ಬೇರೆ ಬೇರೆ ರಾಜ್ಯದ ಕಲಾ ತಂಡಗಳ ತಂದು ಮೈಸೂರಿನಲ್ಲಿ ಬೇರೆ ರಾಜ್ಯ ಇರ್ಲಿ, ಯಕ್ಷಗಾನನೂ ಹೋಗುತ್ತೆ, ಯಕ್ಷಗಾನಕ್ಕೂ ಅವಕಾಶ ಇದೆ. ಯಕ್ಷಗಾನನೂ ಎಷ್ಟು ವರ್ಷದಿಂದ ಹೋಗ್ತಾ ಇಲ್ಲ, ಎಷ್ಟು ಯಕ್ಷಗಾನ ಅಲ್ಲಿ ಮಾಡಿಸ್ತಾ ಇಲ್ವಾ? ಬಟ್ ಇಲ್ಲಿ ಇದಕ್ಕೆ ಆಗ್ತಾ ಇರುವಂತ ಒಂದು ಜಾಗ, ಪರಿಸರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮರಗಳನ್ನ ಕಡಿತಾ ಇರುವಂತದ್ದು, ಆ ವಿಚಾರಗಳು ಚರ್ಚೆ ಆಗ್ತಾ ಇರೋದು, ಅದು ಕೂಡ ಚರ್ಚೆಯಲ್ಲಿದೆ. ಮರ ಕಡಿದು ಪರಿಸರ ನಾಶ ಮಾಡುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಇವೆಲ್ಲವೂ ಕೂಡ ಸುಳ್ಳು ಆರೋಪಗಳು. ಕೆಲವು ಮರಗಳನ್ನ ಕಡಿದ ತಕ್ಷಣನೇ ಸಣ್ಣ ಪುಟ್ಟ ಗಿಡ ಗಂಟೆಗಳನ್ನ ಕಡಿದ್ರೆ ಇವರು ಮರ ಕಡಿತಾ ಇದಾರೆ ಅಂತ ಆರೋಪ ಮಾಡ್ತಾ ಇದಾರೆ. ಅದಕ್ಕೆ ಸಾಕಷ್ಟು ಜಾಗ ಇದೆ, ಸಾಕಷ್ಟು ನಮ್ಮ ಭಾಗದಲ್ಲಿ ನೀರಿನ ಅವಶ್ಯಕತೆ. ನೋಡೋಣ ಸರ್, ಸರ್ಕಾರ ಯಾವ ರೀತಿಯಾದಂತ ತೀರ್ಮಾನವನ್ನ ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನ. ಧನ್ಯವಾದ ರಾಜೇಶ್ ಅವರೇ, ಹಾಗೆ ರಂಗರಾಜ್ ಅವರೇ, ಇಷ್ಟು ತನಕ ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಕ್ಕೆ. ದೇವಿ ಪ್ರಸಾದ್ ಶೆಟ್ಟಿ ಅವರು ಕೂಡ ಜಾಯ್ನ್ ಆಗಿದ್ರು, ನಿಮಗೂ ಕೂಡ ಧನ್ಯವಾದ. ಇಲ್ಲಿ ಪ್ರಮುಖವಾಗಿ ಮೈಸೂರು ದಸರಾದಂತ ಒಂದು ಜಾಗತಿಕ ವೇದಿಕೆ ಸಿಕ್ಕಂತ ಸಂದರ್ಭದಲ್ಲಿ ನಮ್ಮ ನಾಡಿನ ಪರಂಪರೆಯ ಒಂದು ಭಾಗವಾಗಿರುವಂತ ಕಂಬಳಕ್ಕೂ ಕೂಡ ಒಂದು ಇನ್ನಷ್ಟು ಮನ್ನಣೆ ಸಿಗುತ್ತೆ ಅನ್ನುವಂಥ ಅಭಿಪ್ರಾಯ ಒಂದ್ ಕಡೆ ಆದ್ರೆ, ಆ ನೆಲದ ಹಿನ್ನೆಲೆ, ಅಲ್ಲಿನ ನೆಲ ಮತ್ತು ಒಂದ್ ಕಡೆ ಅಲ್ಲಿನ ಪಾವಿತ್ರತೆ, ಅಲ್ಲಿನ ಸಂಸ್ಕೃತಿ ಸಂಪ್ರದಾಯಗಳು ಆಯಾಯ ನೆಲದಲ್ಲಿ ಪಾಲನೆ ಆದ್ರೇನೆ ಚಂದ, ಅಲ್ಲಿ ಆಚರಣೆ ಆದ್ರೇನೆ ಚಂದ ಅಂತಲೂ ಕೂಡ ಕೆಲವರ ಅಭಿಪ್ರಾಯ ಇದೆ. ನೋಡೋಣ ಸರ್ಕಾರ ಯಾವ ರೀತಿಯಾಗಿ ತೀರ್ಮಾನವನ್ನ ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾ ಇರಿ ನ್ಯೂಸ್ 18 ಜಾಲ ನಮ್ಮ